ಈ ದೇಶದಲ್ಲಿ ಅದರ ದುಡ್ಡು ಏನೋ ಮಾಡ್ತಾರೆ. ಮತ್ತು ನೋಡಿರಿ, ಮುಸ್ಲಿಂ ಹುಡುಗರು ಯಾವ ಕೆಲಸ ಮಾಡಿದ್ರು ಹಿಂದೆ ಮುಂದೆ ನೋಡೋದಿಲ್ಲ. ನಮ್ಮ ಹುಡುಗರು ಮಾಡ್ತಾಯಿದ್ದಾರೆ, ಅನಿವಾರ್ಯ ಇವತ್ತು. ಆದ ಚಿಂತೆ ಮಾಡಂತೇಳಿ ಪ್ರಿಯಾಂಕಾ ಖರ್ಗೆ ಅವರು ಕಂಡು ತುಂಡಾದಂಗೆ ಹೇಳ್ತಾ ಇದ್ದಾರೆ. ಅವ್ರ ಮಾತಲ್ಲಿ ಸತ್ಯನೂ ಇದ್ದಾರೆ. ಹೇಳಿಲ್ಲ ನಿಮಗೆ ಈಗಾಗಲೇ ಈಗೆಲ್ಲ ಇವನ್ ಎಸ್ ಸಿಗಳಲ್ಲಿ ಭಾಳ ಕಲಿತ ನೌಕರಿ ಇಲ್ಲದವ್ರ ಮಕ್ಕಳು ಇವತ್ತು ಚಲೋ ಜಾಬ್ಗಳು ಮಾಡ್ತಾ ಇದ್ದಾರೆ. ಅವರು ಹೋಗ್ತಾ ಇದ್ದಾರೆ, ಕಲಿತಾ ಇದ್ದಾರೆ, ಹೈಯರ್ ಎಜುಕೇಷನ್ ಮಾಡ್ಕೊಡ್ತಾ ಇದ್ದಾರೆ. ಆದರೆ ನಿಜವಾಗಿಯೂ ಬಡವರ ಮಕ್ಕಳು, ಬಡತನ ಜೊತೆಗೆ OBC ಮಕ್ಕಳು, ದಲಿತ ಮಕ್ಕಳು, ಹಿಂದುಳಿದವ್ರ ಮಕ್ಕಳು ಇವ್ರು ಎಲ್ಲಿ ಕಲಿತಾ ಇದ್ದಾರಪ್ಪ? ಇಲ್ಲೇ ಕನ್ನಡ ಶಾಲೆಗೂ ಅಲ್ಲೂ ಇಲ್ಲಿ ಗುದ್ದಾಡ್ ಪಾಪ ಮಿಡಲ್ ಕ್ಲಾಸ್ ಅವ್ರು ಇದ್ರೆ ಸಾಲ ಸೋಲ ಮಾಡಿ ಕಾಸುಗಳು ಕಲಿಸ್ತಾ ಇರ್ತಾರೆ. ಅದರಲ್ಲೂ MBBS ಮಾಡಿಸಂಗತಿ ಇವ್ರಿಗೆ ಯಾರಿಗೂ ಸಾಧ್ಯನೇ ಇಲ್ಲ. MBBS BEನೋ, ಯಾಕೆಂದ್ರೆ ಆ ರೀತಿ ಖರ್ಚು ಮಾಡೋಕ್ಕೆ ಇವ್ರಿಗೆ ಸಾಧ್ಯ ಇಲ್ಲ. ಮೆರಿಟ್ ಇದ್ದು ಈ ಮಾತು ಹೇಳ್ತಾ ಇದ್ದೀನಿ ಇವತ್ತು. ಸರ್ಕಾರಿ ಕೋಟಾಗಳಂತ ಈಗ ನೆನಕಂದ್ರೆ ಪೇಪರ್ ಲೀಕ್ ಮಾಡಿ ಮಾರ್ಕ್ಸ್ ಹೆಚ್ಚು ಮಾಡ್ಕೊಂಡು ಸರ್ಕಾರಿ ಮಾರ್ಕ್ಸ್ ಹೆಚ್ಚು ಮಾಡಿಕೊಡುವಂಥ ಅನೇಕ ಕಳ್ಳರಿದ್ದಾರೆ ಈ ದೇಶದಲ್ಲೇ. ಅವ್ರು ಮಾಡಿಕೊಡ್ತಾರೆ. ಮತ್ತು ಈ ಸರ್ಕಾರಿ ಕೋಟಾದ್ರೆ ಹೋಗ್ಬೇಕಂದ್ರೆ ಅಲ್ಲಿ ಈ ಮಂದಿ ಬಂದುಬಿಡ್ತಾರೆ. ಎಲ್ಲರೂ ಕೋಚಿಂಗ್ ತೊಗೊಂಡು ಏನೋ ಮಾಡಿ ಕಡಿಕಾಲಿ ಯಾರನ್ನೋ ಒಳಗಿಂದ ಹಿಡ್ಕೊಂಡು ಮಾರ್ಕ್ಸ್ ಹೆಚ್ಚು ಮಾಡಿಕೊಂಡು ಗದ್ದಲ ಹಾಕೊಂಡು ಬಂದುಬಿಡ್ತಾರೆ. ಆಗ ಪ್ರಾಮಾಣಿಕವಾಗಿ ಅಭ್ಯಾಸ ಮಾಡಿದಂಥ ಮಗು ಇವತ್ತು SC ಇರಲಿ ST ಇರಲಿ OBC ಇರಲಿ ಎಷ್ಟು ಪ್ರಮಾಣದೊಳಗೆ ಹೋಗಕ್ಕೆ ಸಾಧ್ಯ. ಒಳಗೆ ಎಂಟ್ರಿ ಆದ್ಮೇಲೆ ಅಲ್ಲಿ ಕಿರಿಕಿರಿ ಮಾಡೋದು MBBS ಆಯಿತು ಮತ್ತು ತಾಂತ್ರಿಕ ಇವೇನು ಪ್ರೊಫೆಷನಲ್ ಕೋರ್ಸ್ ಇದಲ್ಲ ಅಲ್ಲಿಯೂ ಸ್ಕೋರಲ್ಲಿ ಕೊಡುವುದಿಲ್ಲ ಅಂತೇಳಿ. ಯಾಕಂದ್ರೆ ಅವ್ರು ಜಾಸ್ತಿ ಆದ ಮೇಲೆ ಮತ್ತೊಂದು ಆದಮೇಲೆ ಸ್ಕೋರ್ ಕಡಿಮೆ ಕೊಡ್ತಾರೆ, ಅಂಕಗಳು ಕಡಿಮೆ ಕೊಡ್ತಾರೆ. ಅವ್ರ ಬದುಕಿನ ಎಲ್ಲಿ ಇಲ್ದಂಗೆ ಮಾಡ್ತಾರೆ ಅಂತ ಅನೇಕ ರಿಪೋರ್ಟ್ಸ್ಗಳು ನಾವು ನೋಡ್ಕೊಳ್ತಾ ಇದ್ದೀವಿ. ನೋಡಿ